ನನ್ನ ಪ್ರೀತಿಯ ಗುರುಗಳಾಗಿರುವಂಥ ಹಿತಕ ತಿಮ್ಮಪ್ಪ ಗುರುಗಳಿಗೆ ಮೊದಲಿಂದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗುರುಗಳ ಬಗ್ಗೆ ಹೇಳುವ ಅವಕಾಶನೇ ನನಗೆ ಸಿಕ್ಕಿಲ್ಲ ಇಲ್ಲಿವರೆಗೆ, ಆದರೆ ಇವತ್ತು ಸಿಕ್ಕೈತೆ ಅಂತ ನಾನು ಅನ್ಕೊಳ್ತೀನಿ. ಆದರೆ ಇದು ಸ್ಟೇಜ್ ಮೊದಲನೇ ಸ್ಟೇಜ್ ಆಗೋದು. ಯಾಕಪ್ಪ ಅಂತಂದರೆ ಅವ್ರ ಬಗ್ಗೆ ಹೇಳೋದಕ್ಕೇನೋ ಮನದಲ್ಲಿ ಬೆರ್ತೋಗ್ಬಿಟ್ಟಿದ್ದೀನಿ. ಯಾಕಂತಂದರೆ ಗುರುವಪ್ಪ ಅಂತಂದರೆ ಒಬ್ಬ ಶಿಷ್ಯನನ್ನು ಯಾವ ಮೆಟ್ಟಕ್ಕಾದ್ರೂ ಬಳಸ್ಬೋದು. ಎಂಥ ಶಿಷ್ಯ ಆಗಿರ್ಬೋದು, ಎಷ್ಟು ಕಡ್ಡಾಗಿರ್ಬೋದು, ಅಂಥ ಶಿಷ್ಯನ ಯಾವ ರೀತಿ ಮೇಲೆ ಕೆತ್ತಾರಪ್ಪ ಅಂದ್ರೆ ಅದು ನನಗೆ ಮಾತ್ರ ಅನುಭವ ಆಗಿದೆ. ಯಾಕಪ್ಪ ಅಂದ್ರೆ ನಾನು ಅಷ್ಟೊಂದು ಅವ್ರ ಜೊತೆಗೆ ಬೆರೆತು ಬಿಟ್ಟಿದ್ದೀನಿ, ಅಷ್ಟೊಂದು ನೋವನ್ನು ತಿಂದಿದ್ದೀನಿ. ನೋವನ್ನು ತಿಂದಿದಾಗೆ ನಾನು ಇಲ್ಲಿಗಂತ ಬಂದಿದ್ದೆ. ಅವರು ಬಂದಾಗ ಗುರುಗಳು ಹೇಳಿದ್ರು, ಅದೇನಾಗುತ್ತೆ ನೋಡೋಣ, ನಿಮ್ಮ ಜೊತೆಗೆ ಇರ್ತೀನಿ ಮಾಡೋಣ. ಯಾಕಪ್ಪ ಅಂತಂದ್ರೆ ಇಂಥ ಗುರುಗಳು ಸಿಗ್ಬೇಕಪ್ಪ ಅಂದ್ರೆ ನಾವು ಬಿಜಾಪುರವರೆಗೆ ಹೋಗಿದ್ದೀನಿ. ಸಂಗೀತ ಕಲಿಬೇಕು, ಹಾಡಬೇಕು, ಏನಾದರೂ ಒಂದು ಸಾಧನೆ ಮಾಡ್ಬೇಕಂತ ಬಿಜಾಪುರವರೆಗೆ ಹೋಗಿದ್ದೀನಿ. ಅಲ್ಲಿನೂ ಒಬ್ಬರು ಅಂಥ ಗುರುಗಳು ಸಿಕ್ಕಿದ್ರು. ಅವ್ರ ಕಡೆಯಿಂದ ಮತ್ತೆ ಇಲ್ಲಿಗೆ ಬಂದಾಗ ಇವರು ಗುರುಗಳನ್ನು ಸಿಕ್ಕಿದ್ರು. ಇಲ್ಲಿನೂ ನಾನು ಸಂಗೀತ ಚೆನ್ನಾಗೇ ಕಲಿತೆ. ಆದ್ರೆ ಈಗ ಬರೋದು ಯಾಕಾಗ್ತಿಲ್ಲಪ್ಪ ಅಂತಂದ್ರೆ ಒಂದು ಬಿಸ್ನೆಸ್ ಮಾಡಿದ ಕಾರಣಕ್ಕಾಗಿ ನನಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಿದೆ. ಯಾಕಂದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಂದರೆ ಸಾಯಂಕಾಲ ನೈಟ್ 10 ಗಂಟೆಗೆ ನಾನು ಮನೆಗೆ ವಾಪಸ್ ಹೋಗ್ಬೇಕು. ಅಷ್ಟು ಡ್ಯೂಟಿ ನನಗೆ ಇರೋದಕ್ಕೆ ಕಾರಣದಿಂದ ನಾನು ಸಂಗೀತ ಬರೋದಾಗ್ತಿಲ್ಲ. ಗುರುಗಳಲ್ಲಿ ಕ್ಷಮನ ನಾನು ಕೇಳ್ತೀನಿ. ಅದಕ್ಕೆ ನನಗೆ ಅವ್ರ ಪಾದಕ್ಕೆ ನಾನು ಎದಕ್ಕೆ ಬಿದ್ದೀನಪ್ಪ ಅಂತಂದರೆ, ಎಲ್ಲ ನಾವೇನು ಶಿಷ್ಯಂದ್ರೆ ಏನು ತಪ್ಪು ಮಾಡಿದ್ರೆ ಯಾವಾಗ ನಾವು ಗುರುಗಳ ಕಾಲಿಗೆ ನಮಸ್ಕಾರ ತೋರಿಸ್ತೇವೆ ಅವಾಗೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಾನು ನಂಬಿದೆ. ಅದಕ್ಕಾಗಿ ಗುರುಗಳ ಕಾಲಿಗೆ ಬಿದ್ದೀನಿ. ಗುರುಗಳ ಬಗ್ಗೆ ಹೆಚ್ಚಿಗಳಕ್ಕಿಲ್ಲ, ಯಾಕಂದ್ರೆ ನಮ್ಮ ಮುಂದೆನೇ ನಿಂತಾರ. ಗುರುಗಳು ಬಿಟ್ಟು ನಾವು ಹೇಳಿನಪ್ಪ ಅಂದ್ರೆ ತಪ್ಪು ಅನಿಸ್ತೈತೆ ಅಂತೇಳಿ ಇಲ್ಲಿಗೆ ಅವ್ರ ಮಾತು ನಾನು ಮುಗಿಸ್ತೀನಿ.